ನರಗುಂದ ಪಟ್ಟಣದಲ್ಲಿ ವಿಕಸಿತ ಭಾರತಕ್ಕೆ ಚಾಲನೆ ನೀಡಿದ ಶಾಸಕ ಸಿಸಿ ಪಾಟೀಲ್ ಇಂದು ಗದಗ ಜಿಲ್ಲೆ ನರಗುಂದ ಪಟ್ಟಣದ ಗಾಂಧಿ ಚೌಕ್ನಲ್ಲಿ ನಡೆದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಸಿಸಿ ಪಾಟೀಲ್, ಪ್ರಧಾನಿ ಮೋದಿ ಅವರು ಮೂಲತಃ ಕಡು ಬಡತನದಿಂದ ಬಂದ ವ್ಯಕ್ತಿ. ಅವರಿಗೆ ಬಡವರ ಕಷ್ಟ ಏನು ಎಂಬುದು ಗೊತ್ತಿದೆ. ಅದೇ ರೀತಿ ಬಡವರಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ಜನ್ಧನ್ ಖಾತೆ ತೆರೆದು ಸರ್ಕಾರದಿಂದ ಬರುವ ಸಬ್ಸಿಡಿಗಳು ನೇರವಾಗಿ ಖಾತೆಗೆ ಬರುವಂತೆ ಮಾಡಿದ್ರು. ರೈತರಿಗಾಗಿ ವರ್ಷಕ್ಕೆ 6,000 ರೂಪಾಯಿ ಕಿಸಾನ್ ಸನ್ಮಾನ್ ಯೋಜನೆ ಜಾರಿಗೆ ತಂದ್ರು. ಫಸಲ್ ಬಿಮಾ ಯೋಜನೆ ಜಾರಿಗೊಳಿಸಿದ್ರು. ಇಂತಹ ಅನೇಕ ಯೋಜನೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಬಡವರಿಗಾಗಿ ಜಾರಿಗೊಳಿಸಿದ್ರು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ದೂರದೃಷ್ಟಿಯ ಬಗ್ಗೆ ಶಾಸಕ ಸಿಸಿ ಪಾಟೀಲ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ, ಪಿಸಿ ಗದ್ದಿಗೌಡ್ರ, ವಿಧಾನ ಪರಿಷತ್ ಸದಸ್ಯ ವಿಎಸ್ ಸಂಕನೂರ್ ಮುಂತಾದವರು ಉಪಸ್ಥಿತರಿದ್ದರು. ಚಂದ್ರಶೇಖರ ಗೌಡ ಪಾಟೀಲ್, ಎನ್ಕೆಎಸ್ ಟಿವಿ 4 ನ್ಯೂಸ್, ನರಗುಂದ. ಸೇವಕ ಅನ್ನುವಂತ ಮಾತನ್ನು ಹೇಳಿ ವಿಧಾನ ಲೋಕಸಭೆಗೆ ಪ್ರವೇಶ ಮಾಡ್ತಾರೆ. ಇದು ಅವರ ಸೌಜನ್ಯತೆಯನ್ನ, ದೇಶದ ಬಗ್ಗೆ ಇದ್ದಂತ ಬದ್ಧತೆಯನ್ನ, ಪ್ರಜಾಪ್ರಭುತ್ವದ ಬಗ್ಗೆ ಇದ್ದಂತ ಗೌರವವನ್ನು ತೋರಿಸ್ತೈತಿ ಅನ್ನುವಂತ ಮಾತನ್ನು ನಾನು ಹೇಳಿ ಬಯಸ್ತೇನೆ. ತಾಯಂದಿರೇ ಮತ್ತು ಬಂಧುಗಳೇ, ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಜನಿಸಿದವರಾಗಿದ್ದರಿಂದ ಬಡವರ ಸಂಕಷ್ಟ ಏನನ್ನೋದು ಅವ್ರಿಗೆ ಗೊತ್ತಿತ್ತು. ನಾನೆಲ್ಲ ವಿವರಗಳನ್ನು ಹೇಳಿಕೊಳ್ಳುವ ಸಾಮಾನ್ಯ ಗದ್ದಿಗೌಡರು ಹೇಳ್ಯಾರ. ಪ್ರಥಮವಾಗಿ ಜನಧನ್ ಖಾತೆಯನ್ನು ತೆಗೆಯುವುದರ ಮುಖಾಂತರ ಜನರಿಂದ ದೂರಿದ್ದಂತ ನ್ಯಾಷನಲೈಸ್ ಬ್ಯಾಂಕ್ಗಳಿರ್ಬೋದು, ಶೆಡ್ಯೂಲ್ಡ್ ಬ್ಯಾಂಕ್ಗಳಿರ್ಬೋದು, ಜನರು ಹೋಗಿ ಆ ಬ್ಯಾಂಕಿನಲ್ಲಿ ತಮ್ಮ ಖಾತೆಯನ್ನ 10 ರೂಪಾಯಿ ಸಹಿತ ಹಿಡಿದ ಜೀರೋ ಬ್ಯಾಲೆನ್ಸ್ ನಲ್ಲಿ ತೆಗೆಯುವಂತ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು, ಸರ್ಕಾರಗಳು ಬಹಳ ಟೀಕೆ ಮಾಡಿದ್ರು. ಏನು ಜನಧನ್ ಖಾತೆಯನ್ನು ತೆಗೆದ ಅವರು ಶ್ರೀಮಂತರಾಗೋಣ ಅಂತೇಳಿ. ಆದ್ರೆ ಸರ್ಕಾರದಿಂದ, ಅದು ಕೇಂದ್ರ ಸರ್ಕಾರ ಇರ್ಬೋದು, ಆಯಾ ಕಾಲದಲ್ಲಿದ್ದಂತ ರಾಜ್ಯ ಸರ್ಕಾರಗಳಿರ್ಬೋದು, ಏನು ಸಹಾಯ ಸವಲತ್ತುಗಳನ್ನು ಕೊಡ್ತಾರ, ಸಬ್ಸಿಡಿಗಳನ್ನು ಕೊಡ್ತಾರ, ಆ ಎಲ್ಲ ಹಣ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಆಗಿ ಕ್ಷಣಾರ್ಧದಲ್ಲಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತದೆ. ಉದಾಹರಣಾರ್ಥವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಫಸಲ್ ಬಿಮಾ ಯೋಜನೆಯನ್ನ 6,000 ರೂಪಾಯಿ ಪ್ರತಿ ರೈತರಿಗೆ ಕೊಡುವಂತದನ್ನ ವರ್ಷದಲ್ಲಿ 3 ಸರಿ ಹಾಕ್ತಾರೆ. ಅವ್ರು ಒಂದು ಬಟನ್ ನಲ್ಲಿ ಹಾಕಿದ್ರೆ ದೇಶದ ಪ್ರತಿಯೊಬ್ಬ ರೈತರ ಖಾತೆಗೂ ಕೂಡ ಕ್ಷಣಾರ್ಧದಲ್ಲಿ ಜಮಾ ಆಗಿ ನಿಮ್ಮ ಮೊಬೈಲ್ ಮೆಸೇಜ್ ಬರ್ತೈತಿ, ಫಸಲ್ ಬಿಮಾ ಯೋಜನೆ 2,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಿ ಅನ್ನೋದು. ಇಲ್ಲಿ ಗಮನಿಸಬೇಕಾದ ಅಂಶವನ್ನ, ಅದೇ ನಾವು ಯಾವ್ದಾದ್ರು ಅಧಿಕಾರಿಗಳ ಹತ್ರ ಹೋಗಿ ಆ 2,000 ರೂಪಾಯಿ ತಕ್ಕೋಬೇಕಾಗಿದ್ರ ಕನಿಷ್ಠ 500 ರೂಪಾಯಿ ನಾವು ಕಳ್ಕೋಬೇಕಾಗಿತ್ತು. ಅದು ಬಸ್ಸಿಗಾರ ಇರ್ಬೋದು, ಬೇರೆ ಯಾವ್ದಾರು ಇರ್ಬೋದು.
ಇದನ್ನ ತಪ್ಪಿಸಿದಂತ ಕೀರ್ತಿ ನೇರವಾಗಿ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಡಿಬಿಟಿ ಅಂತ ಕರಿತೇವೆ ಮಾಡಿದಂತ ಶ್ರೇಷ್ಠ ಸಾರಿಗೆ ಸಲ್ತಿದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ತೈತಿ.